ನಮಸ್ಕಾರ ಎಲ್ಲರಿಗೂ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಂದ್ರೆ ಅಥವಾ ಮನೆಯೊಳಗೆ ಏನಾರು ಫಂಕ್ಷನ್ ಇದ್ರೆ ಅಥವಾ ನಿಮ್ಗೆ ಏನಾರು ಸ್ವೀಟ್ ತಿನ್ಬೇಕು ಅನಿಸಿದ್ರೆ ಒಂದು ಸಲ ಈ ಪುಟಾಣಿ ಕರ್ದಂಟನ್ನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಮಾಡೋದೂ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಬರೀ ಹಂಗಿದ್ರೆ ಈ ಪುಟಾಣಿ ಕರ್ದಂಟನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಪುಟಾಣಿ ಕರ್ದಂಟು ಮಾಡೋಕ್ಕೆ 1 ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡ್ರಿ. ಸ್ವಲ್ಪ ಇದನ್ನು ಕ್ಲೀನ್ ಮಾಡಿಬಿಟ್ಟು ತೊಗೊಂಡ್ರೆ ಆಯ್ತು ನೋಡಿರಿ. ಈಗಿಲ್ಲೇ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕ್ರಿ. ಅದಕ್ಕೆ ಇಲ್ಲೇ ನಾನು ಪುಟಾಣಿನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಫ್ಲೇವರ್ಗೆ ಅಂಥೇಳಿ ಒಂದು 3 ಏಲಕ್ಕಿ ಹಾಕ್ಕೊಳತ್ತೀನಿ. ಇದು ಸಿಪ್ಪಿ ಬಿಡಿಸ್ಬಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ. ನಿಮ್ಮ ಹತ್ರ ಏನಾರು ಪೌಡ್ರ್ ಇತ್ತಂದ್ರೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ರೀ. ಇದಕ್ಕೆ ಪುಟಾಣಿ ಕರ್ದಂಟು ಅಂತಾರೆ ಅಥವಾ ಪುಟಾಣಿ ಬರ್ಪಿನೂ ಅಂತಾರೆ. ಈಗ ನೋಡಿರಿ, ಇದು ಸಿಪ್ಪಿ ಏನೈತಲ್ರಿ ಇದನ್ನು ಚಾ ಪುಡಿ ಒಳಗೆ ಹಾಕಿ ಇಟ್ಕೊಳ್ಬೋದು ರೀ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳತ್ತೀನಿ ರೀ. ಪೂರ್ತಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕ್ರಿ. ಸ್ವಲ್ಪನೂ ತರಿ ಇರಲಾರ್ದಂಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಪೌಡ್ರ್ ಮಾಡ್ಕೊಳ್ಬೇಕಾಗ್ತೈತೆ ನೋಡಿರಿ. ಈಗ ಈ ಪೌಡ್ರನ್ನ ನಾವು ಜರಡಿ ಮಾಡ್ಕೊಳ್ಬೇಕಾಗ್ತೈತಿ, ಅಂದರೆ ಚಾನಿಸ್ಕೊಳ್ಬೇಕಾಗ್ತೈತೆ ರೀ. ಯಾಕಂದರೆ ಒಂದೊಂದು ಸಲ ಪುಟಾಣಿ ಎಲ್ಲ ಹಂಗೆ ಉಳಿದಿರ್ತಾವೆ ಸಣ್ಣ ಸಣ್ಣ ಪೀಸ್. ಅದಕ್ಕೆ ಈ ರೀತಿಯಾಗಿ ಇದನ್ನು ಚಾಳಿಸ್ಬಿಟ್ಟು ತೊಗೊಳ್ಬೇಕಾಗ್ತೈತಿ. ಈಗ ನೋಡಿರಿ, ನಾನು ಇದನ್ನು ಪೂರ್ತಿಯಾಗಿ ಚಾಳಿಸ್ಕೊಂಡನಿ. ನೋಡ್ತಿರ್ಬೋದು ರೀ, ಒಂದೊಂದು ಪುಟಾಣಿ ಎಲ್ಲ ಹಂಗೆ ಉಳಿದಿರ್ತಾವೆ. ಈಗ ಇದನ್ನು ತೆಗೆದುಬಿಡೋಣ ಅಂತ. ಈಗ ನಮ್ಗೆ ಪೂರ್ತಿಯಾಗಿ ನೈಸಾಗಿರುವಂಥ ಪುಟಾಣಿ ಹಿಟ್ಟು ರೆಡಿ ಆಗೈತೆ ರೀ. ಈಗಿಲ್ಲೇ ಒಂದು ಕಡಾಯಿಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಂಡು ಹುರಿಯಾತೀನಿ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಇದನ್ನ ಹುರ್ಕೊಳ್ಬೇಕಾಗ್ತೈತಿ. ಸ್ವಲ್ಪ ಚಟ್ಪಟ ಅಂದ್ರೆ ಸಾಕ್ರಿ ಇದು. ಈಗ ನೋಡಿರಿ, ಇದು ಪೂರ್ತಿಯಾಗಿ ಹುರಿದಾವ. ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳತ್ತೀನಿ. ಈಗಿದ ಕಡಾಯಿ ಒಳಗೆ ನಾನು ಪಾಕ ಮಾಡ್ಕೊಳತ್ತೀನಿ ರೀ. ಪುಟಾಣಿ ಕರ್ದಂಟು ಮಾಡೋಕೆ 1 ಕಪ್ ಪುಟಾಣಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಳ್ಬೇಕಾಗ್ತೈತಿ. ಪುಟಾಣಿ ಎಷ್ಟು ತೊಗೊಳ್ತೀವಲ್ರಿ ಅಷ್ಟನ್ನು ಸಕ್ಕರೆ ತೊಗೊಳ್ಬೇಕಾಗ್ತೈತಿ. ಸ್ವೀಟ್ ಪರ್ಫೆಕ್ಟ್ ಆಗಿರ್ತೈತಿ. ನೀವೇನರ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದು 2-3 ಸ್ಪೂನ್ ಹಾಕ್ಕೊಳ್ಬೋದು ರೀ. ಈಗ ಇದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ನೀರನ್ನ ತೊಗೊಳ್ಬೇಕಾಗ್ತೈತಿ. ನಿಮ್ಗೆ 1/4 ಕಪ್ ಗೊತ್ತಾಗಲಿಲ್ಲ ಅಂದ್ರೆ ಸಕ್ಕರೆ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ರೀ. ಇಲ್ಲಿ ನೀರು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಒಂದು ಎಳೆ ಪಾಕ ಬೇಗನೆ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಎಲ್ಲ ಕುದಿ ಬಂದೈತಿ. ಜಸ್ಟ್ ಇದನ್ನು 1-2 ಸೆಕೆಂಡ್ ಕುದಿಸಿದ್ರೆ ಒಂದು ಎಳೆ ಪಾಕ ಪರ್ಫೆಕ್ಟಾಗಿ ರೆಡಿ ಆಗ್ತೈತೆ ಅನ್ಬೋದು ರೀ. ಈಗ ನಾವು ಈ ಸೌಟಿಂದ ಹಿಂಗೆ ಮೇಲೆ ಎತ್ತಿದಾಗ ಲಾಸ್ಟ್ ಡ್ರಾಪ್ ಏನು ನಿಮ್ಗೆ ಪೂರ್ತಿ ಲಾಸ್ಟ್ ದಾರದ ಗತ್ತಲೆ ಬೀಳ್ತೈತಲ್ರಿ, ಅದಕ್ಕೆ ನಾವು 1 ಎಳೆ ಪಾಕ ಅಂತಾರೆ ರೀ. ಈಗ ನೋಡಿರಿ, ನೋಡ್ತಿರ್ಬೋದು. ಹಾಗೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ನೀರನ್ನ ತೊಗೊಂಬಿಟ್ಟು 1-2 ಹನಿ ಇದ್ರೊಳಗೆ ಪಾಕನ ಬಿಟ್ಟು ನೋಡಿರಿ. ಪೂರ್ತಿ ಪಾಕ ಎಲ್ಲ ಕೆಳಗಡೆ ಕುಂತಿತ್ತಂದ್ರೆ ಸಕ್ರೆ ಪಾಕ ಒಂದು ಎಳಿದ ರೆಡಿ ಆಗೈತಿ ಅಂತ ಅರ್ಥ ರೀ. ಮೇಲೆ ಏನರ ತೆಲಾಕತ್ತಿತ್ತಂದ್ರೆ ಸಕ್ರೆ ಪಾಕ ಅದಿನ್ನೂ ಒಂದು ಎಳಿ ಥರ ರೆಡಿ ಆಗಿಲ್ಲ ಅಂತ ಅರ್ಥ ರೀ. ಇನ್ನೂ ಒಂದು ವಿಧಾನದೊಳಗೆ ಸಿಂಪಲಾಗಿ ಹೇಳಬೇಕಂದ್ರೆ ಈ ರೀತಿ ಸ್ವಲ್ಪ ಪಾಕನ 2 ಬಣ್ಣು ಚೆಕ್ ಮಾಡಿದಾಗ 1 ಎಳಿ ಬರತ್ತೈತೆ ನೋಡಿರಿ. ಇದಕ್ಕನ್ನು 1 ಎಳಿ ಪಾಕ ಅಂತಾರೆ. ಈಗ ಇದು 1 ಎಳಿ ಪಾಕ ರೆಡಿ ಆಗೈತಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗೆ ಇಳಿಸ್ಬಿಟ್ಟು ಫಟಾಫಟ್ ಅಂಥೇಳಿ ಸ್ವಲ್ಪನೂ ಪುಟಾಣಿ ಹಿಟ್ಟು ಹಾಕ್ಕೊತ ಮಿಕ್ಸ್ ಮಾಡಬೇಕಾಗ್ತೈತೆ ರೀ. ಒಮ್ಮೆನೇ ಜಾಸ್ತಿ ಹಾಕಬೇಡ್ರಿ, ಯಾಕಂದ್ರೆ ಗಂಟಾಗ್ತಾವೆ. ನಿಮ್ಗೆ ಒಬ್ಬರು ಮಾಡೋಕ್ಕಾಗಲಿಲ್ಲ ಅಂದರೆ ಯಾರ್ಯಾರು ಸ್ವಲ್ಪ ಹೆಲ್ಪ್ ತೊಗೊಳ್ಬೋದು ರೀ. ಈಗ ನೋಡಿರಿ, ಇದನ್ನು ಕೆಳಗೆ ಇಳಿಸಿಬಿಟ್ಟನ ಹಾಕ್ಕೊಳ್ಬೇಕಾಗ್ತೈತಿ. ಗ್ಯಾಸ್ ಮೇಲೆ ಇಟ್ಟು ಇದನ್ನೇನ್ರಿ ಮಾಡ್ಕೊಳಕತ್ರ ಪೂರ್ತಿ ಗಂಟಾಗ್ತೈತೆ ರೀ. 1 ಎಳಿ ಪಾಕ ರೆಡಿ ಆದ್ರೆ ಸಾಕ್ರಿ. ಇದನ್ನ ಕೆಳಗೆ ಇಟ್ಬಿಟ್ಟನ ಈ ರೀತಿ ಪುಟಾಣಿ ಹಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ. ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ರಿ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ಗಂಟಾಗಂಗಿಲ್ಲ ರೀ. ಈಗ ನೋಡಿರಿ, ಸ್ವಲ್ಪ ಹಾಕ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೊಂಡನಿ. ಮಾಡಿರೋ ಹಿಟ್ಟೆಲ್ಲನೂ ಹಾಕಬೇಕಂತಿಲ್ಲ ರೀ. ಇದ್ರೊಳಗೆ ಎಷ್ಟು ಹಿಡ್ಕೊತೈತಲ್ಲ ಅಷ್ಟು ಹಾಕಬೇಕಾಗ್ತೈತಿ. ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಇದಕ್ಕಿಂತ ಜಾಸ್ತಿ ತೆಳುವೂ ಆಗಬಾರ್ದು ರೀ. ಈ ರೀತಿಯಾಗಿ ದೋಸೆ ಹಿಟ್ಟು ಯಾವ ರೀತಿ ಇರ್ತೈತಲ್ರಿ ಆ ರೀತಿ ಆಗಬೇಕಾಗ್ತೈತೆ ನೋಡಿರಿ. ಇದು ಪರ್ಫೆಕ್ಟ್ ಆಗೈತಿ. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಬರ್ಫಿ ಸೆಟ್ ಆಗಂಗಿಲ್ಲ ರೀ, ಗಟ್ಟಿ ಉಂಡಿಗತ್ತಲೆ ಆಗ್ತಾವೆ. ಇದು ಪರ್ಫೆಕ್ಟ್ ಆಗೈತಿ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ರೀ. ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀರಿ ಮೊದಲನ. ನೀವು ತುಪ್ಪ ಅಥವಾ ಎಣ್ಣೆ ಎರಡರೊಳಗೆ ಯಾವುದನ್ನು ಸ್ವಲ್ಪ ಹಚ್ಕೊಳ್ಬೋದು ರೀ. ಈಗ ನೋಡಿರಿ, ಇದನ್ನು ಫಟಾಫಟ್ ಅಂಥೇಳಿ ಈ ರೀತಿ ಎಲ್ಲನೂ ಹಾಕಬೇಕಾಗ್ತೈತಿ ಬೇಗ. ಯಾಕಂದರೆ ಇದು ಬೇಗನೆ ಗಟ್ಟಿ ಆಗ್ತೈತಿ ಅದ್ರ ಸಂಬಂಧ. ಈಗ ನೋಡಿರಿ, ಇದೆಲ್ಲನೂ ಹಾಕಿದ ಮೇಲೆ ನಾನು ಈ ರೀತಿಯಾಗಿ ಈವನಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳತ್ತೀನಿ ರೀ. ಇದ್ರ ಮೇಲೆ ಒಣ ಕೊಬ್ಬರಿ ತುರಿದಿರೋ ಅಂಥದ್ದು ಹಾಕ್ಕೊಳತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕ್ರಿ. ಹಂಗೆ ಹುರಿದಿರುವಂಥ ಗಸಗಸಿನೂ ಹಾಕ್ಕೊಳತ್ತೀನಿ. ನಿಮ್ಗೇನಾರೆ
ಬಾದಾಮಿ ಗೋಡಂಬಿ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ರೀ. ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಈಗ ಇದನ್ನು ನಾನು ಒಂದು 2-3 ತಾಸು ಹಂಗೆ ಗಾಳಿಗೆ ಇಡಬೇಕಾಗ್ತದೆ. ಇದು ಸೆಟ್ ಆಗಬೇಕು. ಗಾಳಿಗೆ ಇಡ್ಬೋದು, ಇಲ್ಲಾಂದ್ರೆ ಒಂದು 2 ತಾಸು ಫ್ಯಾನ್ ಕೆಳಗೆ ಇಟ್ಟರೂ ಸಾಕು ನೋಡಿರಿ. ನಾನು ಒಂದು 2 ತಾಸು ಆಗುವಷ್ಟು ಫ್ಯಾನ್ ಕೆಳಗೆ ಇಟ್ಟಿದ್ದೆ. ಇದು ಪೂರ್ತಿಯಾಗಿ ಸೆಟ್ ಆಗೈತಿ. ಇದು ಸ್ವಲ್ಪ ಎಲ್ಲನೂ ಸೆಟ್ ಆದಮೇಲೆ ನಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಒಳಗಿಂದ ಕಟ್ ಮಾಡ್ಕೊಳ್ಬೇಕಾಗ್ತೈತಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ನಮಗಿನ್ನೂ ನೀವು ಹೆಚ್ಚಿನ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಮತ್ತು ಈ ಪುಟಾಣಿ ಕರದಂಟು ಏನೈತಲ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ರೀ. ಒಂದು ಸಲ ನೀವು ಇದನ್ನು ಮಾಡಿಬಿಟ್ಟು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಒಂದು 10ರಿಂದ 15 ದಿವಸ ಆರಾಮ್ಸೆ ಎಂಜಾಯ್ ಮಾಡ್ಕೊಳ್ಬೋದು ರೀ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ರೀ ಎಲ್ಲನೂ ಎಷ್ಟು ಮಸ್ತಾಗಿ ಬರ್ಫಿ ರೆಡಿ ಆಗ್ಯಾವ. ಒಂದು ಸಲ ನೀವು ಇದನ್ನು ಟೇಸ್ಟ್ ಮಾಡಿದರೆ ಸಾಕು, ನಿಮಗೂ ಕೂಡ ಇಷ್ಟ ಆಗ್ತೈತಿ. ಹಂಗೆ ಮನೆ ಮಂದಿಗೆ ಎಲ್ಲ ಭಾಳ ಅಂದ್ರೆ ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ವಿಡಿಯೋ ಎಂಜಾಯ್ ಮಾಡಿರಿ ಅಂತ ತಿಳ್ಕೊತೀನಿ. ಈ ಪುಟಾಣಿ ಬರ್ಫಿ ಅಥವಾ ಪುಟಾಣಿ ಕರದಂಟು ನೀವು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.